ನನ್ನ ಪ್ರಶ್ನೆ ನಿರ್ದೇಶಕರಿಗೆ. ಡೈರೆಕ್ಟರ್ ಇಲ್ಲಿ ಇದ್ದೀನಿ. ಡೈರೆಕ್ಟರ್, ನಿಮಗೆ ತಮಿಳು ಕನ್ನಡ ಬರದೇ ಇದ್ರು ಇಲ್ಲಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ ಕನ್ನಡದಲ್ಲಿ, ನಿಮಗೆ ಅಭಿನಂದನೆಗಳು, ಖುಷಿ ಆಯ್ತು. ಅದ್ರ ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅಂತ ಅನ್ಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ನೀವು ಈಸಿಯಾಗಿ ಅದನ್ನ ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ, ಅದು ಯಾಕೆ ಹಿಂಗಾಯ್ತು? ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು? ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲ, ಬೇರೆ ಯಾರು ಸಿನಿಮಾ ನೋಡೇ ಇಲ್ವಾ? ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳೇ ಇಲ್ವಾ? ನೋಡಿದರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು. ಸರ್, ಸುದೀಪ್ ಸರ್, ಇದನ್ನು ನೋಡುವಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್? ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿಗೆ ಕ್ಷಮಿಸಿ. ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ ಅಂದಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ. ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ನನ್ನ ತಾಯಿ ನಡೆದಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದೆ. ಯಾಕಂದ್ರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ದೀರ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಒಪ್ತೀನಿ ಸರ್. ಜನ ನೋಡಿದ ಅದಾದ್ಮೇಲೆ ಇವ್ರು ನನ್ನೊಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದು ಅಂತ ನನಗನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಾನು ಕರೀತಾರೆ. ಸೊ ಐ ವಾಸ್ ಓಕೆ ಸರ್. ಬಟ್ ಏನಂದ್ರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನ ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಿ ಆಗಿರೋದು ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟ್ ಆಗಿ ಕೂತಿರ್ತಾರೆ. ಸೊ ಬಿಟ್ಟು ಬಿಡೋಣ, ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದ್ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಹೇಳಿ. ಇದು ಅವ್ರದಂತೂ ಅಲ್ಲ, ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದವ್ರು ಮಾಡಿರೋ ತಪ್ಪಿದು. ಅದೇ ಸರ್. ಆಮೇಲೆ ನಿಮ್ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು, ಅವ್ರ ಹೆಸರಲ್ಲೂ ಚಕ್ರವರ್ತಿ ಇದೆ. ಅವರು ಅದನ್ನ ನೋಡಿಲ್ವಾ ಮಿಸ್ಟೇಕ್ಸ್ ನ ಅಂತ? ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು, ಬಿಸಿ ಇದ್ರು ಸರ್ ಅವ್ರು. ಆಕ್ಚುಲಿ ಸತ್ಯ ಅದು. ನಾವು ಏನಾಗಿದೆ, ನೀವು ನೋಟಿಸ್ ಮಾಡಿರ್ತೀರಿ, ಲಾಸ್ಟ್ ಒಂದು ಇನ್ನೇನು 4 days 5 days ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ. ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಿದ್ದು ನಾವು, ಪ್ರಿಂಟ್ಸ್ನ ತೆಗಿಯಕ್ಕೆ, ಪ್ರತಿಯೊಂದು ತೆಗಿಯಕ್ಕೆ. ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್. ಸೊ ನಾವು ಯಾರು ಅದನ್ನ ತಲೆನೇ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟ್ ನನಗೆ ಬಂತದ್ದು, ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ. ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್. ನನಗೆ ಬಂದಿದ್ದು ನೀವುಗಳೇನು ಆಸೆ ಪಟ್ರಿ, ನೀವುಗಳು ಖುಷಿ ಪಟ್ರ, ಜನ ಇಷ್ಟಪಟ್ರ, ಸಿನಿಮಾ ಇಷ್ಟಪಟ್ರ, ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ, ಇಷ್ಟು ಜನದ ಕನಸಿದೆ ಆ ಸಿನಿಮಾದಲ್ಲಿ, ಅದು ಸರಿ ಬಂತಂತ ನನಗೇನು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರಲ್ಲಿ ಎಂತ ಇದೆ ಸರ್, ಬದನೇಕಾಯಿ ಏನಿಲ್ಲ. ನೀವೇನ್ ಕರೆದ್ರು ಓ ಅಂತೀನಿ, ಛತ್ರಪತಿ ಅಂದ್ರು ಓಕೆ ಅಂತೀನಿ, ಚಕ್ರವರ್ತಿ ಅಂದ್ರು ಓಕೆ, ಏನು ಇಲ್ಲ, ಬಾ ಮಗ್ಲೆ ನೀನೇನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ಮೇಡ ಸರ್. ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ. ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಇರ್ಬೋದು, ನಮ್ಮ ಹೆಸರಿಗೆ ಮೇಲೆ ಇಟ್ಟಿರುವಂತ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸುದೀಪ್ ಸರ್ ಈ ಕಡೆ. ಸರಿ ಸರ್. ಲೋಕೇಶ್ ಸರ್, ನೆನ್ನೆ ಜಿ ಟಿ ಮಾಲ್ ನಿಮ್ಗೆ ಪ್ರಶ್ನೆ ಸರ್. ಜಿ ಟಿ ಮಾಲ್ ಫ್ಯಾನ್ಸ್ ಮೀಟ್ ಆಗುತ್ತೆ. ಮೀಟ್ ಅಲ್ಲಿ ಒಂದು ಹೇಳ್ತೀರಾ ಅಂದ್ರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ. ಸೊ ಅದು ನೋಡಿದಾಗ ಅನಿಸ್ತು ಅಂದ್ರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್, ಒಂದು ಪ್ರೀತಿಯ ಕಲಹ ಇಬ್ಬರು ಮಧ್ಯೆ ಇರ್ತಿತ್ತ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ. ಅಂದ್ರೆ ಕನ್ನಡಿಗರು ಏನ್ ಬೇಕು ಅನ್ನೋದು ನನಗೆ ಗೊತ್ತು, ಇನ್ಪುಟ್ಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರು ಹೇಳಿದ್ರ ಅಂತ ಆ ಮಾತು ಕೇಳಿದಾಗ ಅನಿಸ್ತಾ ಇತ್ತು. ಖಂಡಿತ ಇರುತ್ತೆ ಸರ್. ಅವ್ರೇನ್ ಪರ್ಫೆಕ್ಷನಿಸ್ಟ್ ಅಲ್ಲ, ನಾನೇನ್ ಪರ್ಫೆಕ್ಷನಿಸ್ಟ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಂಜುನು ಇದ್ದಾರೆ, ಚಕ್ರವರ್ತಿ ಅವ್ರು ಕೂತಿದ್ರು, ಕಣ್ಣನ್ ಅಂತ ನಾವೊಬ್ಬರು ಸ್ನೇಹಿತರು ಕೂತಿದ್ರು, ನಂದ ಕಿಶೋರ್ ಕೂಡ ಒಂದು ಭಾಗದಲ್ಲಿ ಬಂದು ಡಿಸ್ಕಷನ್ ಕೂತಿದ್ರು. ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ 1.5 ಗಂಟೆಯಲ್ಲಿ. ಆಮೇಲೆ 6 ದಿನಗಳಿಂದ 8 ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಅಂದ್ಮೇಲೆ 8 ರಿಂದ 9 ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡಕ್ಕೆ. ಅದ್ರಲ್ಲಿ ಅಷ್ಟು ಜನನೂ ಬಂದಿದ್ದಾರೆ. ಸೊ ನಮಗೆ ಮೊದಲನೇ ಭಾಗನೇ ಎಲ್ಲ ಓಕೆ ಆಗಿದ್ರೆ 8 ರಿಂದ 9 ತಿಂಗಳು ಆಗ್ತವೆ ಅಂತೀವಿ ನಾವು. 8 ರಿಂದ 9 ತಿಂಗಳಲ್ಲಿ ಕೊನೇ ದಿನ ಇದೆಯಲ್ಲ, ಅದು ಒಂದೇ ದಿನ ಒಳ್ಳೆ ದಿನ, ಎಲ್ಲ ಓಕೆ ಆಗಿದ್ದಿನ. ಅದಕ್ಕೆ ನಮ್ಮ ಹಿಂದಿನ ದಿನಗಳು ಎಲ್ಲ ಕಿತ್ತಾಟ ದಿನ. ಬಟ್ ಯಾರು ಹೊಡೆದಾಡ್ಕೊಳ್ಳಿಲ್ಲ, ಏನು ಮಾಡಿಲ್ಲ. ಯಾಕಂದ್ರೆ ಒಂದು ಒಳ್ಳೇದೇನಂದ್ರೆ ಸರ್, ನಾವು ಸಿಕ್ಕಾಪಟ್ಟೆ ಏನೇ ಕನ್ನಡದಲ್ಲಿ ಬೈದವ್ರಿಗೆ ಅರ್ಥ ಆಗಲ್ಲ. ಸೊ ಅದೊಂದು ಒಳ್ಳೇದಿತ್ತು. ಸೊ ಮಂಜು ಅವ್ರಿಗೆ ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನೋ, ಮಂಜು ಅವ್ರು ಅವರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ, ಅವ್ರು ಇನ್ನೊಬ್ರಿಗೆ ಎಲ್ಲ ಆದ್ಮೇಲೆ ಶಿವ ಬಂದ್ರೆ ಶಿವ ಮೇಲೆ ಎಲ್ಲರ ಮೇಲೂ ಕೋಪ ತೀರ್ಸ್ಕೊಂಡಿದೀವಿ. ಏನಕ್ಕಂದ್ರೆ ಅಗೇನ್ 8 months ಯಾಕಾಯ್ತು? ಹೇಳಿದ್ದೆಲ್ಲ ಒಪ್ಪೋ ಅಂತ ನಿರ್ದೇಶಕ ಅವರಲ್ಲ ಸರ್, ಅವರು ಡಿಬೇಟ್ ಮಾಡೋರು.
ನಾವು ಡಿಬೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ವಾಸ್ ಆಲ್. ಅದು ಇರಲೇಬೇಕಾದ್ದು. ಅದು ಆ ಹೆಲ್ದಿನೆಸ್ ಇಲ್ಲ ಅಂದ್ರೆ ಇವತ್ತು ಖುಷಿ ಪಡ್ಬೇಕು ಸರ್ ನಾವು, ಅವತ್ತಲ್ಲ. ಅವತ್ತು ನಾನು ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ, ಅವ್ರು ನನ್ನನ್ನು ಇಂಪ್ರೆಸ್ ಮಾಡಕ್ಕೆ. ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ. ಹೀ ಇಸ್ ದಟ್ ಫಸ್ಟ್ ಕ್ಯಾಂಡಲ್. ಅಂಡ್ ವಿತ್ ದಟ್ ಕ್ಯಾಂಡಲ್, ಆ ಒಂದು ಕ್ಯಾಂಡಲ್ ಇಟ್ಕೊಂಡು ನಾವೊಂದು 1000 ಕ್ಯಾಂಡಲ್ ಹಚ್ಚಿದೀವಿ ಎಲ್ಲರೂ. ಸೊ ಐ ಗಿವ್ ಅ ಕ್ರೆಡಿಟ್ ಟು ಹಿಮ್. ಒಂದು 8 ತಿಂಗಳು ಡಿಬೇಟ್ ಮಾಡಕ್ಕೆ ನನಗೂ ಮಂಜು ಅವ್ರದೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ. ಯಾವ್ದು ಸೆಟ್ ಅಲ್ಲಿ ಯಾವಾಗ ಸಿಕ್ಕಿದ್ರು, ಅವ್ರ ಪರಿಚಯ ಆಗಕ್ಕೆ ಸ್ಟಾರ್ಟ್ ಆಯ್ತು, ಮಾತುಕತೆ ಸ್ಟಾರ್ಟ್ ಆಯ್ತು. ಟುಡೇ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಅದಷ್ಟಕ್ಕೂ ಅವಕಾಶ ಆಗಿದೆ ಒಂದು ಕಥೆಯಿಂದ. ಖಂಡಿತ ಕಿತ್ತಾಟ ಆಗಿದೆ, ಎಲ್ಲ ಆಗಿದೆ. ಅವರು ನಮ್ಮನ್ನ ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡದಕ್ಕಿಂತ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ ಸರ್. ಅಲ್ಲಿಂದ ಕನ್ನಡದ ಪರಿಚಯ ಆಗ್ಬಿಟ್ಟು ಒಳ್ಳೆ ಕನ್ನಡ ಮಾತಾಡಕ್ಕೆ ಕಲ್ತರು, ಪರವಾಗಿಲ್ಲ ಅಂದ್ಬಿಟ್ಟು. Those 8 months are very precious to us because I think this whole foundation ಆಗಿದೆ ಅಲ್ಲಿ. ಸರ್, ಸಿನಿಮಾ ನೋಡಿದ್ಮೇಲೆ ಎಲ್ಲರ ಪ್ರಶ್ನೆ ಇದೆ ಈಗಿರೋದೊಂದು, ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಸರ್. ನಿಮ್ಗೇನೆ ಸರ್, ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ? ಅಪ್ಪ ಇವತ್ತಿರಪ್ಪ ನೀನು, ಬೀನ್ ಟುಡೇ. ನಾಳೆಗೆ ಯಾಕೆ ಹೋಗ್ತಾ ಇದ್ದೀರಾ? ಮೊದಲೇ 2.5 ವರ್ಷ ಸಿನಿಮಾ ಮಾಡಿಲ್ಲ ಅಂತಾರೆ. 2 ವರ್ಷ ಸಿನಿಮಾ ಮಾಡಿ ಕೊಟ್ಟ ಮೇಲೆ ಆ ಖುಷಿಯಲ್ಲಿ ಇರಕ್ ಬಿಡ್ತಾ ಇಲ್ವಲ್ಲ ನೀವು? ಅವಲ್ಲ ನಾಳೆಗೆ ಹೋಗ್ಬಿಟ್ಟಿದ್ದೀರಾ? ಇರಿ, ಇನ್ನು ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸುದೀಪ್ ಸರ್, ಈಗ 2.5 ವರ್ಷ ಆದ್ಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ, ಮತ್ತೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದಂಗೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೊಂದ್ 2 ಸಿನಿಮಾ ಮಾಡಬೇಕಾಗಿತ್ತು, ನಾನು ತುಂಬಾ ಗ್ಯಾಪ್ ಆಯ್ತು? ಸರ್, ನನಗೆ ಯಾಕೆ ಸರ್ ಅನ್ಸಲ್ಲ. ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ, ನನಗೆ ಮರಿಬೇಡಿ. ಬಟ್ ಅದು ಆಗ್ಲಿಲ್ಲ, ನಾನೇನ್ ಮಾಡ್ಲಿ? ಇವಾಗ 2023 ಜುಲೈ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯ್ತು, ಡಿಲೇ ಆಯ್ತು. ಡಿಲೇ ಆಗಿ ಮತ್ತೆ ಪ್ರಾರಂಭ ಆದ್ಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯ್ತು. ಸಿ ಡೋಂಟ್ ಫರ್ಗೆಟ್, ಅಲ್ಲಿ ಸುನಿಲ್ ಇದ್ದಾರೆ, ವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿ ಆಲ್ಸೋ ಹ್ಯಾಡ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಅವಾಗ ಅಲ್ವಾ. ಸಂಯುಕ್ತರು, ಇಳವರಸಮ್ಮ ಸರ್ ಬಿಸಿ ಇದ್ರು. ಹಾಗೆ ಏನಾಗುತ್ತೆ, ಕೂಡ್ಕೊಂಡ್ ಬರ್ತಾ ಇರಲಿಲ್ಲ. ಬಂದಾಗೆಲ್ಲ ಅವಾಗ ಶೂಟಿಂಗ್ ಮಾಡಿದ್ವಿ. ಕೆಲವು ಅಡಚಣೆಗಳು ಇರ್ತವೆ, ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ. ಬಟ್ ಈಗಲೂ ಡಿಸ್ಕಸ್ ಮಾಡಿದೀವಿ ನೋಡಿ. ಫಾರ್ ಎಕ್ಸಾಂಪಲ್, ನಮ್ಮ ಬಿಲ್ಲಾರಂಗ ಭಾಷಾ ಡಿಸೆಂಬರ್ ಅಲ್ಲಿ ಸೆಟ್ ಏರ್ಬೇಕಿತ್ತು. ಅಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ ನೋಡಿ ಹೆಂಗ್ ನಗ್ತಾ ಇದಾರೆ ಅವರು. ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ. ಇವರು ಅನ್ನು ಭಂಡಾರಿ ಬರ್ತಾರೆ, ಹಾಗಲ್ಲ ಸರ್, ಇನ್ನು ಇದಾಗಿದೆ, ನಾವು ಸೆಟ್ ಹಿಂಗ್ ಅನ್ಕೊಂಡಿದೀವಿ, ಇಲ್ಲಿ ಹಿಂಗ್ ಆಗ್ತದ. ಯಾವಾಗ? ಜನವರಿ ಸರ್. ಓಕೆ, ಜನವರಿ. ಈಗ ಜನವರಿ ಹತ್ರ ಬರ್ತಾ ಇದೆ. ಮೊನ್ನೆ ಕರೆದೆ, ಜನವರಿಲಿ ಯಾವತ್ತಪ್ಪ ಸ್ಕೆಡ್ಯೂಲ್? ಸರ್ ಎಲ್ಲ ರೆಡಿ ಆಗಿದೆ ಸರ್, ಆಮೇಲೆ ಇದನ್ನು ಯೋಚನೆ ಮಾಡಿದ್ವಿ, ಇದನ್ನು ಯೋಚನೆ ಮಾಡಿದ್ವಿ, ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿಲಿ ಸ್ಟಾರ್ಟ್ ಮಾಡೋಣ ಅಂದ್ರು. ಕುತ್ತಲ್ಲಿ 2 ತಿಂಗಳು ಆಗಿ ಮಾಡಿದ್ರ? ಈಗ ನಾನೇನ್ ಮಾಡ್ಲಿ ಹೇಳಿ? ನಡೀತಾ ಇರುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್ಡ್. ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದ್ಮೇಲೆ ನಾನು ಶ್ರಮ ಪಡಬಲ್ಲೆ ಸರ್. ಕ್ಯಾಮ್ರಾ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ, ಸತ್ಯ ಅದು. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ತರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ, ಅಂಡ್ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್. ಸರ್, ಇನ್ನೊಂದು, ಈಗ ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು, ಅವರು ಏನ್ ಪ್ರತಿಕ್ರಿಯೆ ಕೊಟ್ರು ಅಂತ? ಯಾಕಂದ್ರೆ ಅಮ್ಮ ನೋಡ್ಬೇಕಿತ್ತು, ಅದು ಇದಾಯ್ತು. ಬಟ್ ಅದೇ ಅಪ್ಪಾಜಿ ನೋಡೋದ್ರಿಂದ ಅದೇನು ಅಂತ ಹೇಳಿ. ಸರ್, ನೀವು ನಂಬ್ತಿರೋ ನಂಬಿ ಬಿಟ್ರೆ ಬಿಡಿ, ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ. ನಮ್ಮ ತಂದೆನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸೋಣ ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು, ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ. ಅದಾದ್ಮೇಲೆ ಮತ್ತೆ ಹೋದೆ, ಕೂತ್ಕೊಂಡೆ. ಅದೇನೋ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಎದ್ದು ಹೊರಗಡೆ ಹೋಗ್ತಾ ಇದ್ದೆ ನಾನು, ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ಇಟ್. ಸರ್, ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್. ಸೊ ನಾನು ಇನ್ನೂ ಅದನ್ನ ಐ ಆಮ್ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಟ್. ಬಟ್ ನಮ್ಮ ಫಾದರು ತುಂಬಾ ಇಮೋಷನಲ್ ಆದ್ರು ಸಿನಿಮಾ ನೋಡಿ. ಅವರು ಅಷ್ಟೇ ಈ ಜಸ್ಟ್ ಮಾತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬಾ ಇಷ್ಟಪಡ್ತಾರೆ. ಹಿ ಆಲ್ಸೋ ಲವ್ಡ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂತ ಕೆಲವು ಲಾಜಿಕ್ ಸೀನ್ಸ್, ಬಿಕಾಸ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋಣ, ಅದು ತುಂಬಾ ಇಷ್ಟಪಟ್ರು ಅವರು. ಅಂಡ್ ಅದಾದ್ಮೇಲೆ ಬೈಸೆಕ್ಟ್ ಮಾಡಿ 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 ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ, ಅವ್ರು ನನ್ನ ಹತ್ರ ಮಾತಾಡಲ್ಲ. ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ, ಐ ಡೋಂಟ್ ಡಿಗ್ ಇನ್. ಬಟ್ ಐ ಜಸ್ಟ್ ನೋ ಒನ್ ಥಿಂಗ್, ಹಿ ಮಿಸ್ಡ್ ಅಮ್ಮ ಅ ಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದ್ರೆ ಅವರಿಬ್ರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು.
ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದ್ರೆ ಫಸ್ಟ್ ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು. ಅವ್ರಿಗೆ ಅದು ತುಂಬಾ ಇಷ್ಟ, ಜನ ಸಿಟಿ ಅದೆಲ್ಲ. ಅದಾದ್ಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದ್ಸತಿ ನೋಡೋರು. ಐ ಥಿಂಕ್ ಪೈಲ್ವಾನ್ ಇರಬೇಕು ಅಥವಾ ಕೋಟಿಗೂ ಬದ್ರಿ. ದಟ್ ವಾಸ್ ದ ಲಾಸ್ಟ್ ಶಿ ವೆಂಟ್ ಟು ದ ಥಿಯೇಟರ್. ಅದಾದ್ಮೇಲೆ ವಿಕ್ರಾಂತರಣ ನೋಡೋಕ್ಕಾಗಲಿಲ್ಲ ಅವ್ರಿಗೆ ಥಿಯೇಟರಲ್ಲಿ, ಮನೆಯಲ್ಲಿ ನೋಡಿದರು. ಇಟ್ ಇಸ್ ಕ್ವೈಟ್ ಇಮೋಷನಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ನೌ. ಸುದೀಪ್ ಸರ್.